ಆ ಗುರುವನ್ನ ಸದಾಕಾಲ ಸ್ಮರಣೆ ಮಾಡಿಕೊಳ್ತಾ ಅವರ ನಾಮಜಪವನ್ನು ಮಾಡಿಕೊಳ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 8ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನ ಈ ವೇದಿಕೆ ಮೂಲಕ ನಾವೆಲ್ಲರೂ ಕೂಡ ಗುರುವಿಗೆ ವಿಶೇಷವಾಗಿರ್ತಕ್ಕಂಥ ನುಡಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಕಟಕೋಳ ಎಂದಾಕ್ಷಣ ಈ ಮಣ್ಣಿನ ಗುಣಧರ್ಮದ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಈ ಊರಿನ ಪ್ರತಿ ಮಣ್ಣಿನ ಕಣಕಣದಲ್ಲೂ ಕೂಡ ಆಧ್ಯಾತ್ಮ ಅಂತಕ್ಕಂಥದ್ದು ಹಾಸ್ಯವಾಗಿದೆ. ಕಟಕೋಳದ ಶ್ರೀ ಸಿದ್ದರಾಯನ ಮಠಕ್ಕೆ ಬರ್ತಕ್ಕಂಥ ಸದ್ಭಕ್ತರು ಕೇವಲ ಒಂದು ಊರಿಗೆ ಸೀಮಿತವಾಗದೆ, ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗದೆ, ಬೇಡಿ ಬಂದವರಿಗೆ ಬೇಡಿದ್ದನ್ನೇ ನೀಡಿರ್ತಕ್ಕಂತಹ ಪವಾಡ ಪುರುಷ ಸಿದ್ದರಾಯನ ಮಠದ ಒಳಗಡೆಗೆ ಕಾಮಧೇನು ಕಲ್ಪವೃಕ್ಷ ಎಂಬಂತೆ ಬಂದಿರ್ತಕ್ಕಂಥ ಎಲ್ಲಾ ಸಕಲ ಸದ್ಭಕ್ತರಿಗೂ ಕೂಡ ಹರಸಿ ಹಾರೈಸಿ ಆಶೀರ್ವಾದ ನೀಡಿ ತ್ರಿವಿಧ ದಾಸೋಹವನ್ನ ಮಾಡಿರ್ತಕ್ಕಂಥ ಅದು ಕಟಕೋಳದ ಸಿದ್ದರಾಯ ಜನರಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ಯಾಕೆ ಆ ಗುರುವನ್ನ ನಾವು ತ್ರಿವಿಧ ದಾಸೋಹ ಮೂರ್ತಿ ಅಂತ ಕರಿತೀವಿ ಅಂತಂದ್ರೆ, ಅನ್ನ ಅರಿವು ಅಕ್ಷರದ ಜೊತೆಗೆ ಬದುಕಿನ ಪಾಠವನ್ನ, ಬದುಕಿನ ಚೈತನ್ಯವನ್ನ ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಭಕ್ತರ ಹೃದಯಕ್ಕೆ ಮುಟ್ಟಿಸ್ತಕ್ಕಂಥ ಕಾರ್ಯವನ್ನ ಅತ್ಯಂತ ನಿಷ್ಠೆಯಿಂದ ಮಾಡಿರ್ತಕ್ಕಂಥ ಪವಾಡ ಪುರುಷ ಪರಮ ಪೂಜ್ಯ ಶ್ರೀಲಿಂಗೈಕ್ಯ ಅಭಿನಯಜನವರಂತ ಹೇಳಲಿಕ್ಕೆ ಖುಷಿ ಅನ್ಸುತ್ತೆ. ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಿದ್ಧಲಿಂಗ ಎನಿಸ್ಕೊಂಡ್ರು, ಸಿದ್ದರಾಯ ಅನಿಸ್ಕೊಂಡ್ರು, ಸಿದ್ದೇಶ್ವರ ಅಂತ ಅನಿಸ್ಕೊಂಡ್ರು. ಯಾರು ಅವರನ್ನ ಯಾವ ನಾಮಧೇಯದಿಂದ ಕರೀತಾರೋ ಆ ನಾಮಧೇಯದಂಗೆನೆ ಅವರು ಪವಾಡಗಳನ್ನ ಸೃಷ್ಟಿ ಮಾಡಿ 21ನೇ ಶತಮಾನದಲ್ಲಿಯೂ ಕೂಡ ಪವಾಡಗಳನ್ನ ಯಾವ ರೀತಿಯಾಗಿ ಈ ಸಮಾಜಕ್ಕೆ ನಾವು ನೀಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂಥವರು ಲಿಂಗೈಕ್ಯ ಸಿದ್ದರಾಯನವರು. ಅದೊಂದು ಸರಿ ಶ್ರೀಮಠದ ಒಳಗಡೆಗೆ ಪೂಜ್ಯರು ಯಾವುದೋ ಅನ್ಯ ಕಾರ್ಯದ ನಿಮಿತ್ತ ಬೇರೆ ಕಡೆಗೆ ಹೋದಾಗ ಭಕ್ತೆಯೊಬ್ಬಳು ಡಾಕ್ಟರು ಹೇಳಿದ್ರು ಏನಂತಂದ್ರೆ, ಈ ಹೆಣ್ಣು ಮಗಳು ಬದುಕೋದಿಲ್ಲ, ಈ ಹೆಣ್ಣು ಮಗಳ ಹೆಚ್ಚು ಕಡಿಮೆ ಆಯುಷ್ಯ ಮುಗಿದೋಗ್ಬಿಟ್ಟಿದೆ, ಇವಳನ್ನ ನೀವು ಮನೆ ಕರ್ಕೊಂಡು ಹೋಗ್ರಿ, ಅವಳ ಅಂತ್ಯಕ್ರಿಯೆಗೆ ಏನು ಬೇಕಲ್ಲ ಎಲ್ಲವನ್ನ ಸಿದ್ಧ ಮಾಡ್ಕೊಳ್ರಿ ಅಂತ ಹೇಳಿ ಕಳಿಸಿದ್ರು. ಆ ಹೆಣ್ಣು ಮಗಳ ಕೊನೆಯ ಆಸೆ ಏನಾಗಿತ್ತು ಅಂತಂದ್ರೆ, ನಾನು ಅದೊಂದು ವೇಳೆ ಬದುಕನ್ನ ಚೆಲ್ಲಬೇಕಾಗಿತ್ತು ಅಂತಂದ್ರೆ, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬೇಕಾಗಿತ್ತು ಅಂತಂದ್ರೆ, ಅದು ಮನೆಯಲ್ಲಿ ಬೇಡ, ಹಾಸ್ಪಿಟಲ್ ಅಲ್ಲಿ ಬೇಡ, ದವಾಖಾನೆಗೂ ಬೇಡ, ನಂದೇನಾದ್ರೂ ಪ್ರಾಣ ಹೋಗ್ಬೇಕಾಗಿತ್ತು ಅಂತಂದ್ರ ಕಟಕೋಳದ ಸಿದ್ದರಾಯನ ಮಠದಾಗ ಹೋಗ್ಲಿ ಅಂತೇಳಿ ಆ ತಾಯಿ ಅಲ್ಲಿಂದ ನೇರವಾಗಿ ಆಂಬ್ಯುಲೆನ್ಸ್ ಒಳಗಡೆಗೆ ಆ ತಾಯಿ ಅಂತಂದು ಎಲ್ಲಿ ಬಿಡ್ತಾರಪ್ಪ ಅಂತಂದ್ರ ಕಟಕೋಳದ ಸಿದ್ದರಾಯನ ಮಠದಾಗ ತಂದು ಬಿಡ್ತಾರೆ. ಆ ತಾಯಿ ಹೇಳ್ತಾಳೆ, ಯಪ್ಪ ನಾನು ಬದುಕಿದ್ರ ನಿನ್ನ ಮಠದಾಗ ಬದುಕ್ತೀನಿ, ಸತ್ರ ನಿನ್ನ ಪಾದದೊಳಗಡೆ ನಾನು ಲಿಂಗೈಕ್ಯರಾಗಿ ಲೀನನಾಗ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ದವಾಖಾನೆಗೆ ಸಾಯಕ ಮನ್ಯಾಗ ಸಾಯಕ ನನಗೆ ಇಷ್ಟ ಇಲ್ಲ ಅಂತೇಳಿ ತಾಯಿ ಬಂದು ಬೇಡ್ಕೊಳ್ತಾಳ. ಮಠದ ಅಂಗಳದಾಗ ಮಲಗಿರ್ತಾಳ. ಅಪ್ಪಾರ ಯಾರಪ್ಪ ಇಲ್ಲಿ ಮಲಗಿಸಿದ್ರಿ ತಾಯಿನ, ಒಳಗೋಗಿ ಮಲಗಿಸಿರಲ್ಲ ಅಂತಂದಾಗ ಆ ತಾಯಿ ಹೇಳ್ತಾಳ, ಅಲ್ಲೇ ಮಲ್ಕೊಂಡಿಲ್ಲ ನೆಪ, ಡಾಕ್ಟರ್ ಕೈ ಚೆಲ್ಲಿದಾರ, ನನ್ನ ಕೊನೆಯ ಉಸಿರು ಹೊಂಟೈತಿ, ಅದಕ್ಕ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತಾಳ. ಯಾವ್ದಾದ್ರು ಒಬ್ಬ ಗುರುವಿನ ಹತ್ರ ನಾವು ಹೋಗಿ ಯಪ್ಪ ನನ್ನ ಜೀವ ಹೋಗ್ತೈತಿ ನಾನು ಹೋಗಿ ಬರಲಿ ಅಂತ ಕೇಳಿದ್ರ ಯಾವ ಗುರುವು ಕೂಡ ತಮ್ಮ ಭಕ್ತರನ್ನ ಬಿಟ್ಕೊಡೋದಿಲ್ಲ. ಅದೆಂಥ ಗುರುವೇ ಆಗಿರ್ಲಿ, ಯಾರು ಬೇಡಿ ಬಂದಿದ್ದಾರೋ, ಯಾರು ತಮ್ಮನ್ನು ಅಳಿಸಿ ಬಂದಿದ್ದಾರೋ ಅಂತ ಭಕ್ತರಿಗೆ ಜೀವವನ್ನ ನೀಡಿರ್ತಕ್ಕಂಥ ಪರಂಪರೆ ಅದು ಭಾರತದ ಭವ್ಯ ಪರಂಪರೆ ಒಳಗಡೆ ಇರ್ತಕ್ಕಂಥ ಇತಿಹಾಸ. ಆ ಭಕ್ತೆ ಹೇಳ್ತಾಳೆ, ಯಪ್ಪ ನಾನು ಬದುಕೋದಿಲ್ಲ ಅಂತ ಹೇಳ್ಬಿಟ್ಟು. ಆಚಾರ ಬಹಳ ಸುಸ್ತಾಗಿ ಬಂದಿದ್ರು. ಆ ತಾಯಿಗೆ ಹೇಳ್ತಾರೆ, ಯವ್ವ ಡಾಕ್ಟರ್ ಹೇಳಿದ್ನಲ್ಲ, ಇನ್ನು ನಾ ಏನ್ ಮಾಡಕ್ಕೈತಿ, ಸುಮ್ಮ ಮನಿಗೆ ಹೋಗು, ಮನ್ಯಾಗ ದೈವಿಚ್ಛೆಂಗ ಆಗ್ಲಿ ಅಂತ ಹೇಳಿದಾಗ, ಇಲ್ಲಪ್ಪ ಹೋಗೋದಿಲ್ಲ, ನಾನೇನಾದ್ರೂ ನನ್ನ ಬದುಕಲ್ಲಿ ಹೋಗ್ಬೇಕಾಗಿತ್ತು ಪ್ರಾಣ ಪಕ್ಷಿ ಅಂತಂದ್ರೆ ಅದು ನಿನ್ನ ಮಠದಾಗ ಆಗ್ಲಿ ಅಂದಾಗ, ಆಯ್ತವ ನೀನ್ ಇಚ್ಛೆ ಅಂತ ಹೇಳ್ಬಿಟ್ಟು ಆಚಾರು ತಲೆ ಮೇಲಿಟ್ಟು ಆಶೀರ್ವಾದ ಮಾಡ್ತಾರ. ಮಾಡಿ ಆ ತಾಯಿಗೆ ನೀರನ್ನ ಕುಡಿಸ್ತಾರ, ಕುಡಿಸಿ ಪ್ರಸಾದವನ್ನ ತಿನ್ನಿಸಿ ಆಚಾರ ಒಳಗಡೆ ಹೋಗ್ತಾರ. ಆಚಾರಿಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿರ್ತಾರ. ಆ ಆಚಾರ ಒಳಗಡೆ ಹೋದಾಗ ಎಲ್ಲರೂ ಕುಂತಿದ್ರು ಭಕ್ತರು, 4 ಜನ ಜೊತೆಗಿದ್ದವ್ರಿಗೆ ಹೇಳ್ತಿದ್ರು, ಅಲ್ಲಪ್ಪ ದವಾಖಾನೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ಕೈ ಚೆಲ್ಲಿ ಬಿಟ್ಟಾರ, ಆ ತಾಯಿ ನಾನು ನಂಬ್ಕೊಂಡು ಬಂದ್ಬಿಟ್ಟಾಳ, ಹೆಂಗ ಮಾಡೋದು ಅಂತ ಕೇಳ್ತಾರೆ. ಅವಾಗ ಭಕ್ತರಿಗೆ ಪ್ರಸಾದ ಮಾಡ್ಬೇಕಾದ್ರೆ ಹೇಳ್ತಾರ, ಅವಾಗ ಅಲ್ಲಿ ಕೂತಿರ್ತಕ್ಕಂಥ ಭಕ್ತರು ಪ್ರಸಾದ ಮಾಡ್ಲಿಕ್ಕೆ ನೇರ ತುಂತು ತೆಗೆದುಕೊಂಡು ಬಾಯಲ್ಲಿ ಇಡಬೇಕಂದಾಗ ಬರಾಬರ ಸಿದ್ದರಾಯರ ಮೇಲೆ ಅಂತ ಬಿಡ್ತಾರೆ. ನನಗೆ ಯಾಕೋ ಇವತ್ತ ಪ್ರಸಾದ ಮಾಡಕ್ ಇಷ್ಟ ಇಲ್ಲ, ನಾನು ಪ್ರಸಾದ ಮಾಡೋದಿಲ್ಲ ಅಂತ ಹೇಳಿದ್ರೆ ಮೇಲ ಎದ್ದಾಗ ಅಲ್ಲಿ ಸುತ್ತಕೊಂಡಾಗ ಇಲ್ರಿಪ್ಪ ಪ್ರಸಾದ ಮಾಡ್ರಿ,
ದೈವದ ಮುಂದೆ ಯಾವುದೇ ನಡೆಯುವುದಿಲ್ಲ. ಏನಾಕೈತೆ ಆಗಲಿ ಅಂದಾಗ ಅಜ್ಜಾರ್ ಹೇಳ್ತಾರ, ಆಕಿ ಹೊಟ್ಟಾಗ ಸಂಕಟ ಅನ್ನಕತ್ತಾಳ, ಜೀವ ಹೊಕ್ಕೈತೆ ಅನ್ನಕತ್ತಾಳ, ಆ ಭಕ್ತೆಯನ್ನ ಮುಂದಿಟ್ಟುಕೊಂಡು ನಾ ಹೆಂಗೆ ಪ್ರಸಾದ ಮಾಡ್ಲಿ ಅಂತ ಕೇಳ್ತಾರ. ಏನ್ರಿ ಒಬ್ಬ ಗುರು ಭಕ್ತರು ಪ್ರಾಣ ಹೋಗಕತ್ತೈತೆ ಅಂದಾಗ ಪ್ರಸಾದ ಬಿಟ್ಟು ಎಲ್ಲಾ ಬಿಟ್ಟು ಎದ್ದು ಹೋಗಿ ಕುರ್ಚಿ ಮೇಲೆ ಕುತ್ಕೊಂಡು ಗುರುವಿನ ಜಪ ಮಾಡ್ತಾರ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ಸಿದ್ದರಾಜರು ನಿದ್ದಿನೇ ಮಾಡೋದಿಲ್ಲ. ಬೆಳಗಿನ ಜಾವ 5 ಗಂಟೆ ಆಯ್ತು, ಅಚ್ಚಾರಿಗೆ ಸಮಾಧಾನ ಆಗ್ಲಿಲ್ಲ. ಬಂದ್ರು, ಹೊರಗೆ ಇಣಿಕೆ ನೋಡಿದ್ರು, ಏನಾಗೈತೆ ಏನೋ ಅವಳಿಗೆ, ನನ್ನನ್ನ ನಂಬಿ ಬಂದಿರ್ತಕ್ಕಂಥ ಭಕ್ತೆಗೆ ಏನಾಗೈತೆ ಅಂತೇಳಿ ಅಪಪ್ಪಿಸ್ತಿತ್ತು ಆ ಗುರುವಿನ ಮನಸ್ಸು. 5 ಗಂಟೆ ಆಗಿತ್ತು. ಅಪ್ಪಾರೇ ನೋಡೋಣ ಏನಾಗೈತಿ ಹೆಣ್ಮಗಳಿಗೆ, ನೋಡೋಣ ಅಂತೇಳಿ ಮಠದ ಅಂಗಳಕ್ಕೂ ಹೊರಗೆ ಬರ್ತಾರ. ಬೆಳಗಿನ ಜಾವ 5:30 ಆಗಿತ್ತು. ಹೆಣ್ಣ ಮಗಳು ಎಲ್ಲಿ ಮಲ್ಕೊಂಡು ಅಲ್ಲೇ ಪ್ರಾಣ ಬಿಟ್ಟಾಳ ಅಂತೇಳಿ ಎಲ್ಲರೂ ನೋಡಕ್ ಹೋಗ್ತಾರ. ಆ ಹೆಣ್ಣ ಮಗಳ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಜಳಕ ಮಾಡಿ ಅವಳು ಮುಂಜಾನೆ ಎದ್ದು ಕಸ ಹೊಡ್ಯಾಕತ್ತಿದ್ಲು, ಮಠದ ಅಂಗಳದ ಕಸ ಹೊಡ್ಯಾಕತ್ತಿದ್ಲು. ದಯವಿಟ್ಟು ಯಾವಾಗ ಗುರು ಎದ್ದು ಬೆಳಗ್ಗೆ ಬಂದು ನೋಡ್ತಿದ್ರು, ಆ ತಾಯಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಠದ ಅಂಗಳ ಕಸ ಹೊಡ್ಯಾಕತ್ತಿದ್ರು. ಅಜ್ಜಾರ ಬಡ 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 ಹೊರಗೆ ಬಂದ್ರು. ಬಂದವರು ನೋಡ್ತಾರ, ಆ ತಾಯಿ ಕಸ ಹೊಡಿ ನೋಡಿ ಅಪ್ಪಾರ ಅಂದ್ರೆ ಯವ್ವ ಆರಾಮಾಗೆ ತೆನಿಬಿ ಅಂತಂದ್ರ, ಏನಪ್ಪ ರಾತ್ರಿ ಕನಸಿನಾಗ ಬಂದು ನನ್ನ ತೈಲ ಮೇಲೆ ಕೈ ಇಟ್ಟಿ, ತಲೆ ಸವರಿದಿ, ಕಾಲ್ ಸವರಿದಿ, ನನ್ನ ಬದುಕು ಪಾವನಾದ್ಯಪ್ಪ, ಇನ್ನು ನಾನು 100 ವರ್ಷ ಬದುಕು ನಂದಿರ್ತಕ್ಕಂಥ ಆ ಹೆಣ್ಣು ಮಗಳು ಇವತ್ತಿಗೂ ಕೂಡ ಮಠಕ್ಕೆ ಬರ್ತಾಳ. ಪ್ರತಿ ಅಮಾವಾಸ್ಯೆಗೆ ಇವತ್ತಿಗೂ ಕೂಡ ಗುರುವನ್ನ ಸ್ಮರಣೆ ಮಾಡ್ಕೊಳ್ತಾಳ. ಇಂಥ ಪವಾಡಗಳನ್ನ ಒಂದಲ್ಲ, ಎರಡಲ್ಲ, 100 ಅಲ್ಲ, ಸಾವಿರ ಪವಾಡಗಳನ್ನ ಮಾಡಿರ್ತಕ್ಕಂಥ ಆಧುನಿಕ ಪವಾಡ ಪುರುಷ ಯಾರಾದ್ರೂ ಈ ಭಾಗಕ್ಕಿದ್ದಿದ್ರೆ ಅದು ಕಟಕೋಳದ ಸಿದ್ದರಾಜರವರು ಅನ್ನೋದನ್ನ ನಾವು ಹೆಮ್ಮೆಯಿಂದ ಇದೆ ತಟ್ಕೊಂಡು ಹೇಳ್ಬೇಕಾಗಿರ್ತಕ್ಕಂಥದ್ದು. ನಾನೇನಾದ್ರೂ ಆ ಗುರುವಿನ ಬಗ್ಗೆ ಒಂದೊಂದೇ ಪವಾಡಗಳು ಹೇಳ್ತಾ ಹೋದ್ರೆ, ಇಲ್ಲೇ ಗೋವಾದಿಂದ ಒಬ್ಬ ಬಂದಿದ್ದ, ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು ಆತನಿಗೆ. ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಘಟನೆಗಳು ಇವೆಲ್ಲವೂ ಕೂಡ, ಇದ್ಯಾವುದು ಕೂಡ ನಾವು ನೋಡದೇ ಇರ್ತಕ್ಕಂಥದ್ದಲ್ಲ. ನಾವೆಲ್ಲ ಸಾಕ್ಷಿಯಾಗಿರ್ತಕ್ಕಂಥವ್ರು, ಕಣ್ಣಾರೆ ನೋಡಿರ್ತಕ್ಕಂಥವರು. ಅವತ್ತು ಅಜ್ಜಾರಿಗೆ ನಾನು ನಮಸ್ಕಾರ ಮಾಡಿ, ಅಪ್ಪ ನಾವೊಂದೊಂದು ಸಾಹಿತ್ಯದ ಪುಸ್ತಕ ರೆಡಿ ಐತಿ, ಎಂದು ಬಿಡುಗಡೆ ಮಾಡೋಣ ಅಂತ ಕೇಳಕ್ ಬಂದಿದ್ದೆ ಅಜ್ಜಾರ ಅಂತಕ್ಕ. ಅವಾಗ ಅಜ್ಜಾರ ಹೇಳಿದ್ರು, ಪುಸ್ತಕ ಆಮೇಲೆ ಬಿಡುಗಡೆ ಮಾಡೋಣ, ಇವತ್ತ ಅವರು ಬಹಳ ತ್ರಾಸದಿಂದ ಬಂದಾರಪ್ಪ, ಒಂದಿಷ್ಟು ಪರಿಹಾರ ಮಾಡು ಅಂತೇಳಿ ಗದಗಿ ಕುತ್ಕೊಂಡಾಗ ಆ ಗೋವಾದಿಂದ ಬಂದಿರ್ತಕ್ಕಂಥ ಭಕ್ತನಿಗೆ ಗ್ಯಾಂಗ್ರೀನ್ ಆಗಿತ್ತು. ಆ ಗ್ಯಾಂಗ್ರೀನ್ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಕಾಲ ಹುಳ ಆಗಿರ್ತೈತಿ, ಕಾಲೆಲ್ಲ ರಕ್ತ ಕಟ್ಟಿರ್ತೈತಿ, ಕಾಲೆಲ್ಲ ಕ್ಯೂ ಆಗಿರ್ತೈತಿ. ಅವಾಗ ಅಪ್ಪ ಕೂಗ್ತಾನ, ಗೋವಾದಿಂದ ಬಂದ್ರೆ ಭಕ್ತರು ಬರ್ರಿ ಅಂತ ಕೂಗ್ತಾರ. ಬಂದ ಭಕ್ತ, ಆ ಬಂದಿರ್ತಕ್ಕಂಥ ಗೋವಾದಿಂದ ಬಂದಿರ್ತಕ್ಕಂಥ ಭಕ್ತ ಆ ಕಾಲನ್ನ ಅಪ್ಪರ ಕೈಯಾಗ ಕೊಡ್ತಾನ. ಕೊಟ್ಟ ತಕ್ಷಣ ಗುರುವಿನ ಹೃದಯದ ಒಳಗಡೆಗೆ ನವಲಗುಂದದ ನಾಗಲಿಂಗಪ್ಪ, ಹುಬ್ಬಳ್ಳಿಯ ಸಿದ್ಧಾರೂಢರು, ಸಂತ ಶಿಶುನಾಳ ಶರೀಫರು, ಬಬಲಾದಿ ಆಚಾರು ಎಲ್ಲರನ್ನ ಆಹ್ವಾನ ಮಾಡ್ಕೊಂಡು ಜೋರಾಗಿ ಕೂಗಿ ಹೇಳ್ತಾರ, ಯಾಕೋ ಮಗನ ತ್ರಾಸ ಮಾಡ್ಕೊಳಕತ್ತಿ, ತೋರವ ಅಂತೇಳಿ ಕಾಲು ತಗೊಂಡು ಗಬಗಬನೇ ಅದನ್ನೆಲ್ಲವನ್ನ ರಕ್ತ ಕುಡಿದು, ಕಿವು ಕುಡಿದು ಅದನ್ನೆಲ್ಲ ನೆಕ್ಕಿ ಸ್ವಚ್ಛ ಮಾಡಿ ಆ ಗಾಯವಾಗಿರ್ತಕ್ಕಂಥ ಸ್ಥಳಕ್ಕ ಪ್ರಸಾದ ಹಚ್ಚಿ ಹೇಳ್ತಾರ, ತಮ್ಮ ಬರುವ ಅಮಾಸಿಗೆ ಅಂದ್ರ ನೀ ಕುಟ್ಕೊಂತ ಬರಬೇಡ, ನಡ್ಕೊಂತ ಬಾಲೆ ಅಂತ ಹೇಳಿದ್ರು. ಬರುವ ಅಮಾಸಿಗೆ ನಡ್ಕೊಂತ ಅಗದಿ ಖುಷಿಯಿಂದ ಬಂದಿದ್ದ ಗೋವಾದ